ಮಾತಾಡ್ತಾ ಮಾತಾಡ್ತಾ ಮನೆ ರೂಮಿಗೆಲ್ಲ ಆಗೋಯ್ತು. ಈಗ ಫ್ಲೋರ್ ಕ್ಲೀನಿಂಗ್ ಮಾಡ್ಕೊಳ್ಳೋದಿದೆ. ಫ್ಲೋರ್ ಮಾಪಿಂಗ್ ಮಾಡಿಕೊಂಡು ಸ್ವಲ್ಪ ಅದಕ್ಕಿಂತ ಮುಂಚೆ ಸ್ವಲ್ಪ ಟೇಬಲ್ಲು ಅಂದರೆ ಟಿ ವಿ ಟೇಬಲ್ಲು ಮತ್ತು ನಮ್ಮ ಮಾಮೂಲು ಟೇಬಲ್ಲು UPS ಅದೆಲ್ಲ ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಡಸ್ಟಿ ಆಗಿದೆ, ಡಸ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಮನೆಯೆಲ್ಲ ಧೂಳು ಆಗುವಂಥ ಏನು ಮಾಡ್ಕೊಂಡು ಕ್ಲೀನಾಗಿ ಅಚ್ಚಕಟ್ಟಾಗಿ ಮಾಡ್ಕೊತೀನಿ. ಅದಾದ್ಮೇಲೆ ಮಗು ಮಾಡ್ಕೊತೀನಿ. ನಾನು ಡಸ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಮನೆಯಲ್ಲೇ ಜಾಸ್ತಿ ಇಲ್ಲದೆ ಇರುವಂತಹ ಗಂಡು ಮಕ್ಕಳ ಮೇಲೆ ಈ ರೀತಿ ಸ್ವಲ್ಪ ಹೆಲ್ಪ್ ಮಾಡಲಿ ಅಂತ ಅವ್ರಿಗೋಸ್ಕರ ಕಾತ್ಕೊಂಡಿದ್ದು ಡಿಪೆಂಡ್ ಆಗ್ತಾ ಇದ್ದರೆ ಮನೆ ಕೆಲಸ ಖಂಡಿತವಾಗಿಯೂ ಆಗಲ್ಲ. ಸೊ ನಾನು ಯಾವತ್ತೂ ಡಿಪೆಂಡ್ ಆಗಿಲ್ಲ. ಯಾಕಂದರೆ ಅವರು ತುಂಬ ಮನೆಯಲ್ಲೇ ಇರೋಲ್ಲ. ಆ್ಯಕ್ಚುಲಿ ತುಂಬ ಅವ್ರಿಗೆ ಕೆಲಸ ಜಾಸ್ತಿ. ಬರೀ ಊರಿಂದ ಆಚೆ ಕಡೆನೇ ಇರ್ತಾರೆ. ಬಿಸ್ನೆಸ್ ಟ್ರಿಪ್ಪು, ಆ ಮೀಟಿಂಗು ಈ ಮೀಟಿಂಗು ಅಂತ. ಸೊ ಯಾರ ಮೇಲೂ ಡಿಪೆಂಡ್ ಆಗದೆ, ಯಾರನ್ನೂ ಕಾಯ್ದೆ ನಮ್ಮ ಮನೆ ಕೆಲಸನ ನಾನೇ ಮಾಡ್ಕೊಂಡ್ಬಿಡ್ತೀನಿ. ಇದೊಂದು ಕ್ಯೂಟ್ ಆಗಿರುವಂತಹ ವಾಲ್ ಕ್ಲಾಕ್ ಇತ್ತು ಮನೆಯಲ್ಲಿ. ವೆಂಕಟೇಶ್ವರ ಸ್ವಾಮಿ ಫೋಟೋ ಇರೋದು. ನಿಯರ್ಲಿ ಒಂದು 5 to 6 years ಅಂತ ಆಯಿತು ಇದನ್ನ ಪರ್ಚೇಸ್ ಮಾಡಿ. ತುಂಬ ಇಷ್ಟಪಟ್ಟು ಪರ್ಚೇಸ್ ಮಾಡಿದ್ದೆ ನಾನು. ಈ ಕಲರ್ ಆಗಿರಬಹುದು, ಅದರೊಳಗಿರುವಂತಹ ವೆಂಕಟೇಶ್ವರ ಸ್ವಾಮಿ ಫೋಟೋ ತುಂಬ ಚೆನ್ನಾಗಿ ಬಾಳಿಕೆ ಬಂತು. ಬಟ್ ಯಾಕೋ ಕೆಟ್ಟು ಹೋಗಿದೆ. ಇದು ನಿಂತೋಗಿರುವಂತಹ ಕೆಟ್ಟೋಗಿರುವಂತಹ ವಾಲ್ ಕ್ಲಾಕ್ಸ್ನ ಮನೇಲಿ ಇಟ್ಕೋಬಾರ್ದು ಅಂತ ಹೇಳಿದ್ದಾರೆ. ನಮ್ಮ ಮಮ್ಮಿ ಡ್ಯಾಡಿ ಕೂಡ ಹೇಳ್ತಾರೆ, ದೊಡ್ಡವರು ಕೂಡ ಹೇಳ್ತಾರೆ. ಸೊ ಇದನ್ನ ನಾವು ಆಚೆ ಕಡೆ ಬಿಸಾಕೋಣ ಅಂದರೆ ನಮ್ಮ ಡ್ಯಾಡಿ ಬೇಡ, ಇದರಲ್ಲಿ ದೇವ್ರ ಫೋಟೋ ಇದೆ, ಯಾವುದಾದ್ರೂ ದೇವಸ್ಥಾನದ ಆವರಣದಲ್ಲಿ ನಾನು ಇಟ್ಕೊಂಡ್ಬಿಡ್ತೀನಿ ಅಂತಂದು ಹಾಗೆ ಇಟ್ಟಿದ್ದಾರೆ. ನೋಡೋಣ, ಇವತ್ತು ಕೊಟ್ಟು ಕಳಿಸ್ತೀನಿ. ಮಳೆ ಬಂದರೆ ಆಗಲ್ಲ. ಮಳೆ ಬರ್ತಾ ಇರ್ತಲ್ಲ. ನೋಡಿ, ಇವ್ರು ಇದರಲ್ಲ ಬ್ರಷ್ ತಕ್ಕೊಂಡು ಅದರ ಒಂದು ಕವರ್ ಕೂಡ ಬಿಸಾಕಿಲ್ಲ. ಡಸ್ಟ್ಬಿನಲ್ಲಿ ಹಾಕಿದರೆ ಅಟ್ಲೀಸ್ಟ್ ನಾನು ಬಿಸಾಕ್ತೀನಿ. ಹಾಗೆ ಅಲ್ಲೇ ಬಾತ್ರೂಮ್ ಫ್ಲೋರ್ ಹತ್ರ ಸುಮ್ಮನೆ ಬಿಸಾಕ್ಬಿಟ್ಟಿದ್ದಾರೆ. ಈ ರೀತಿ ಮಾಡ್ತಾರೆ. ನಿಮ್ಮ ಮನೆಯಲ್ಲೂ ನಿಮ್ಮ ಮನೆಯಲ್ಲಿ ಇರುವಂಥ ಗಂಡು ಮಕ್ಕಳು ಹೀಗೆ ಮಾಡ್ತಾರಾ? ಕಾಮೆಂಟ್ ಸೆಕ್ಷನ್ ಕೊಟ್ಟು ಕಳಿಸಿ. ನಮ್ಮ ಮನೆಯಂತೂ ಆಲ್ಮೋಸ್ಟ್ ಇವ್ರು ಯಾವಾಗಲೂ ಹೀಗೇನೆ. ಯಾವುದೇ ಆಗಿರ್ಬೋದು, ಒಂದು ಶೇವಿಂಗ್ದು ಅದು ಶೇವಿಂಗ್ ಬ್ಲೇಡ್ದು ಕವರ್ ಇರ್ಬೋದು, ಅದು ಹಾಗೆ ಬಿಸಾಕಿರ್ತಾರೆ. ಇದು ಬ್ರಷ್ದು, ಟೂತ್ ಪೇಸ್ಟ್ದು ಆ್ಯಂಡ್ ದೆನ್ ಸೋಪ್ದು ಎಲ್ಲ ಹಾಗೆ ಸುಮ್ಮನೆ ಹಾಗೆ ಬಿಸಾಕ್ಬಿಟ್ಟಿರ್ತಾರೆ. ನಾನೆಲ್ಲ ಪಿಕ್ ಮಾಡ್ಕೊಂಡು ಡಸ್ಟ್ಬಿನ್ ಹಾಕಿ ಆಮೇಲೆ ಕಸದ ಗಾಡಿ ಬಂದಾಗ ಅದಕ್ಕೆ ಹಾಕಬೇಕು. ಆಲ್ಮೋಸ್ಟ್ ಈಗ ಡಸ್ಟಿಂಗ್ ಕೂಡ ಆಯಿತು. ಈಗ ನೆಕ್ಸ್ಟ್ ನಾನು ಏನು ಮಾಡ್ಕೊತೀನಿ ಅಂದರೆ ಮಾಪಿಂಗ್ ಮಾಡ್ಕೊತೀನಿ. ಫ್ಲೋರೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಹೊರಗಡೆ ಹೋಗೋಣ. ಹೊರಗಡೆನೂ ಸ್ವಲ್ಪ ಅಲ್ಲಿ ಕಾರಿಡಾರ್, ಪ್ಲ್ಯಾಟ್ಫಾರ್ಮ್ ಅದೆಲ್ಲ ಇದೆ, ಬಾಲ್ಕನಿ ಇದೆ, ಅದು ಕೂಡ ಕ್ಲೀನ್ ಮಾಡ್ಕೊತೀನಿ. ಈಗ ಅದು ಆ ಕಡೆ ಮನೆಯವ್ರಿಗೆ ಸಂಬಂಧಪಟ್ಟಿರೋದು. ಬಟ್ ಏನು ಮಾಡೋಕ್ಕಾಗಲ್ಲ,
ಅವರು ಅದನ್ನ ಜಾಸ್ತಿ ಕ್ಲೀನ್ ಮಾಡ್ಕೊಡ್ತಾ ಇಲ್ಲ. ಸೊ ನಾನು ಕ್ಲೀನ್ ಮಾಡಬೇಕಾದ್ರೆ ಅದನ್ನು ಕೂಡ ನಾನು ಮಾಡ್ಕೋಬೇಕಾದ್ರೆ ಈ ರೀತಿ ಇದಕ್ಕೆ ಒಂದು ಕ್ಯಾಪ್ನಷ್ಟು ಫಿನೈಲ್ ಹಾಕ್ಬಿಡ್ತೀನಿ. ಅದಾದ್ಮೇಲೆ ನಾನು ಈ ರೀತಿ ಸಾಲ್ಟ್ ಹಾಕೊಳ್ತೀನಿ. ಮಾಪಿಂಗ್ ಮಾಡುವಾಗ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಆದರೂ ಈ ರೀತಿ ನೀವು ಸಾಲ್ಟ್ ಹಾಕಿ ಮಾಪಿಂಗ್ ಮಾಡೋದ್ರಿಂದ ಮನೇಲಿರುವಂತಹ ಒಂದು ವಾಸ್ತು ದೋಷದಿಂದ ಆಗುವಂತಹ ಪ್ರಾಬ್ಲಮ್ಸ್ ದೂರ ಆಗುತ್ತವೆ, ಹಾಗೂ ನೆಗೆಟಿವಿಟಿ ಏನಾದರೂ ಇದ್ರೆ ಅದು ಕೂಡ ದೂರ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸೊ ನಾನು ಈ ರೀತಿ ಸಾಲ್ಟ್ ಹಾಕೊಂಡು ನಾನು ಮಾಪಿಂಗ್ ಮಾಡ್ತೀನಿ. ಸೊ ಬನ್ನಿ, ನಾನೀಗ ಮಾಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ. ಸೊ ಮನೆ ಅಂತೂ ಆಯಿತು. ಸೊ ಫ್ಯಾನ್ ಹಾಕ್ಬಿಡ್ತೀನಿ, ಬೇಗ ಆರೋಗುತ್ತೆ. ನಾನು ಹೋಗಿ ಆಚೆ ಕಡೆ ಕ್ಲೀನ್ ಮಾಡ್ಕೊಂಡು ಮಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಆ ಕಡೆ ಹೇಳಿದ್ನಲ್ಲ ಬಾಲ್ಕನಿಲಿ ಅಂತ. ಸೊ ಬಿ ವಿತ್ ಮೀ ಫ್ರೆಂಡ್ಸ್. ನನ್ನ ಮನೆಯ ಗ್ರೂಮಿಂಗ್, ಡಸ್ಟಿಂಗ್, ಫ್ಲೋರ್ ಮಾಪಿಂಗ್ ಎಲ್ಲ ಆಗೋಯ್ತು. ಆಚೆ ಕಡೆ ಕೂಡ ನಾನು ಮಾಡ್ಕೊಂಡು ಮುಗಿಸ್ಕೊಂಡ್ಬಂದ್ಬಿಟ್ಟೆ. ಈಗಿನ್ನ ವಾಶ್ ಮಾಡಿ ಇಟ್ಬಿಡ್ತೀನಿ. ಹಾಗೆ ಸ್ವಲ್ಪ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿದೆ, ಅದನ್ನು ಕೂಡ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ. ನಮ್ಮ ಮನೆಯಲ್ಲಿ ನಾವು ಯಾವುದೇ ರೀತಿಯ ಕೆಲಸಗಳನ್ನ ಇಟ್ಕೊಂಡಿಲ್ಲ. ನಮ್ಮ ಮನೆ ಕೆಲಸ ನಾವೇ ಮಾಡ್ಕೋತೀವಿ. ಸೊ ನೀವು ಕೇಳ್ಬೋದು ಇಟ್ಕೊಂಡಿಲ್ವ ಅಂತ. ನೋ, ಅಮ್ಮನ ಮನೆಯಲ್ಲೂ ಕೂಡ ಇಟ್ಕೊಂಡಿಲ್ಲ, ನಮ್ಮ ಮನೆಯಲ್ಲೂ ಕೂಡ ನಾವು ಇಟ್ಕೊಂಡಿಲ್ಲ. ಸೊ ನಮ್ಮ ಮನೆ ಕೆಲಸನ ನಾವೇ ಮಾಡ್ಕೋತೀವಿ. ಬಾತ್ರೂಮ್ ಕ್ಲೀನಿಂಗ್ ಎಲ್ಲ ಆದಮೇಲೆ ನಾನು ಹೆಡ್ ಬಾತ್ ತೊಗೊಂಡ್ಬಿಡ್ತೀನಿ. ಸೊ ದಿಸ್ ಇಸ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮೈ ವಿಡಿಯೋಸ್ ಆ್ಯಂಡ್ ಪ್ಲೀಸ್ ಮೇಕ್ ಯೂಸ್ ಆಫ್ ಮೈ ವಿಡಿಯೋಸ್ ಅಂತ ಹೇಳ್ತಾ ನಾನೀಗ ಐ ವಿಲ್ ಹ್ಯಾವ್ ಅ ಹೆಡ್ ಬಾತ್.